ಜಾಯಿನ್ ದ ಇಂಡಿಯನ್ ಏರ್ ಫೋರ್ಸ್ ಆಸ್ ಏರ್ ಮ್ಯಾನ್. ಮೊದಲು ನಿಮಗೆ ರ್ಯಾಲಿ ನಡೆಸ್ಕೊಡ್ತಾರೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಆಫ್ಲೈನ್ ಅಪ್ಲಿಕೇಶನ್ ಬಿಡುವಂತದ್ದು ಬಹಳಷ್ಟು ಮಕ್ಕಳು ಗೊತ್ತಿರೋದೇ ಇಲ್ಲ. ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ನಮಸ್ತೆ, ಜೈ ಹಿಂದ್. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಸರ್ವಿಸ್ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಬರ್ತೀನಿ. ನಮ್ಮ ಸೈನಿಕರು ಮೈಸೂರಿನಲ್ಲಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಎಷ್ಟೋ ಇನ್ಫಾರ್ಮೇಷನ್ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡುವಂಥದ್ದು ಮಾತ್ರ ನಿಮಗೆ ಗೊತ್ತಿರ್ತದೆ. ಆಫ್ಲೈನ್ ಅಪ್ಲಿಕೇಶನ್ ಬಿಡುವಂಥದ್ದು ಬಹಳಷ್ಟು ಮಕ್ಕಳು ಗೊತ್ತಿರೋದೇ ಇಲ್ಲ. ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ನೋಡಿ. ಇನ್ವೈಟ್ಸ್ ಇಂಡಿಯನ್ ಗೋರ್ಖಾಸ್ ಎ ಸಬ್ಜೆಕ್ಟ್ ಆಫ್ ನೇಪಾಲ್ ನೇಪಾಲ್ ಸಿಟಿಸನ್ ಕೂಡ ಆಗಿರ್ಬೋದು. ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಜಸ್ಟ್ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಅಪೇರ್ ಇನ್ ರಿಕ್ರೂಟ್ಮೆಂಟ್ ರ್ಯಾಲಿ ಫ್ರಮ್ 29th January to 6th February 2025. ಜಾಯಿನ್ ದ ಇಂಡಿಯನ್ ಏರ್ ಫೋರ್ಸ್ ಆಸ್ ಏರ್ ಮ್ಯಾನ್. ಇದು ಡೈರೆಕ್ಟ್ ಏರ್ ಮ್ಯಾನ್ಗೆ ಟೆಕ್ನಿಕಲ್ ಅಲ್ಲ, ನಾನ್ ಟೆಕ್ನಿಕಲ್ ತಗೊಳ್ತಾರಂಥದ್ದು. ಆದರೆ ಎಜುಕೇಶನ್ ಮಾತ್ರ 10+2 ಆಗಿರಲೇಬೇಕು, ಸೈನ್ಸ್ ಓದಿರಲೇಬೇಕು. ಅದು ಕ್ಲಿಯರ್ ಆಗಿ ಹೇಳಲಾಗಿದೆ. ಅದು ಕೂಡ ತಗೊಳ್ತಾ ಇರೋದು ವೈ ಗ್ರೂಪ್ ನಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ತಗೊಳ್ತಾ ಇರೋಂಥದ್ದು. ಆಸಕ್ತ ಆಕಾಂಕ್ಷಿಗಳು ಇದೊಂದು ಸುವರ್ಣ ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ. ಹಾಗಾದ್ರೆ ಎಲ್ಲಿ ಕಂಡಕ್ಟ್ ಮಾಡ್ತಾರೆ? ಮಹಾರಾಜ ಕಾಲೇಜ್ ಗ್ರೌಂಡ್, ಪಿ.ಟಿ. ಉಷಾ ರೋಡ್, ಎರ್ನಾಕುಲಂ, ಕೊಚ್ಚಿ, ಕೇರಳದಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಶಾರ್ಟ್ ಆಗಿ ಕೊಡ್ತೀನಿ, ಈ ವಿಡಿಯೋನ ಪೂರ್ತಿ ನೋಡ್ಬಿಡಿ. ಆಸ್ಪಿರೆಂಟ್ ಸೆಲೆಕ್ಟೆಡ್ ಫ್ರಮ್ ದ ಸ್ಟೇಟ್ ಆಫ್ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಅಂಡ್ ಯೂನಿಯನ್ ಟೆರಿಟೋರಿಯಲ್ ಆಫ್ ಪುಡುಚೇರಿ, ಲಕ್ಷದ್ವೀಪ. ಇಷ್ಟು ಸ್ಟೇಟ್ಗಳು, ಸೌತ್ ಇಂಡಿಯಾ ಸ್ಟೇಟ್ಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು, ಅಟೆಂಡ್ ಮಾಡಬಹುದು. ಇದು ಏನು ತಗೊಳ್ತಾ ಇದ್ದಾರೆ? ವೈ ಗ್ರೂಪ್ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ತಗೊಳ್ತಾ ಇದ್ದಾರೆ. ಹಾಗಾದ್ರೆ January 29, 2025 ಇಂದ 30 January 2025 ತನಕ ನಡೆಸ್ಕೊಡ್ತಾ ಇದ್ದಾರೆ. 10+2 ಪಾಸ್ ಆಗಿರುವ ಸೈನ್ಸ್ ಕ್ಯಾಂಡಿಡೇಟ್ಗಳಿಗೆ, ಅದರಲ್ಲೂ ಫಿಸಿಕ್ಸ್, ಮ್ಯಾಥ್ಸ್ ಇರಲೇಬೇಕಾಗ್ತದೆ. ಮೊದಲು ಇದರಲ್ಲಿ ರ್ಯಾಲಿ ನಡೆಸ್ಕೊಡ್ತಾ ಇದ್ದಾರೆ. ಇದು ನೋಡಿ, ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಮೊದಲು ರಿಟರ್ನ್ ಎಕ್ಸಾಮ್ ಮೊದಲು ಆಗ್ತದೆ, ಆಮೇಲೆ ನಂತರ ನಿಮಗೆ ಫಿಸಿಕಲ್ ತಗೊಂತಾರೆ. ಇದರಲ್ಲಿ ಉಲ್ಟಾ, ಮೊದಲು ನಿಮಗೆ ರ್ಯಾಲಿ ನಡೆಸ್ಕೊಡ್ತಾರೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಮತ್ತೆ ಇನ್ನಷ್ಟು ನಿಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಫಿಸಿಕಲ್ ಇವೆಂಟ್ಸ್ ಗಳಲ್ಲಿ ನೀವು ಸೆಲೆಕ್ಷನ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮಗೆ ಬರುವಂತದ್ದು ರಿಟರ್ನ್ ಎಕ್ಸಾಮ್ ಆದ ನಂತರ ಅಡಬಿಲಿಟಿ ಟೆಸ್ಟ್ ಬರುತ್ತೆ. ಅಡಬಿಲಿಟಿ ಟೆಸ್ಟ್ ಪಾಸ್ ಆದ ನಂತರ ನೆಕ್ಸ್ಟ್ ಬರುವಂತದ್ದು ನಿಮಗೆ ಮೆಡಿಕಲ್ ಆದ ನಂತರ ನಿಮಗೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಆಗ್ತದೆ. ವೆರಿಫಿಕೇಶನ್ ಆದ ನಂತರ ನಿಮಗೆ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರ್ತದೆ. ಮೊದಲು ನಿಮಗೆ ರ್ಯಾಲಿ ಇರುತ್ತೆ. ಹಾಗಾದ್ರೆ ಯಾವ ಸ್ಟೇಟ್ಗೆ? ತಮಿಳುನಾಡು, ಕರ್ನಾಟಕ. 29 January to 30 January ತನಕ ತಮಿಳುನಾಡು ಮತ್ತು ಕರ್ನಾಟಕ ಮಾತ್ರ ಅವಕಾಶಗಳಿದೆ. 1st February 2025 to 2nd February 2025 ತನಕ ಸೇಮ್ 10+2 ಪಾಸ್ ಆಗಿರಬೇಕು. ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ ಅಂಡ್ ಯೂನಿಯನ್ ಟೆರಿಟೋರಿಯಲ್ ಆಫ್ ಪುಡುಚೇರಿ, ಲಕ್ಷದ್ವೀಪ ಇವ್ರಿಗೆ ಅವಕಾಶಗಳು ಇರ್ತದೆ. ಹಾಗಾದ್ರೆ 4th February to 5th February ತನಕ ನಡೆಸ್ಕೊಡ್ತಾ ಇರೋದು ಡಿಗ್ರಿ ಆಗಿರಬೇಕು. ಫಾರ್ಮಸಿಯಿಂದ ಡಿಗ್ರಿ ಆಗಿರಲಿ ಅಥವಾ ಡಿಪ್ಲೊಮಿಂದ ಡಿಗ್ರಿ ಆಗಿರಲಿ, ಡಿಗ್ರಿ ಆಗಿರಬೇಕು. ಡಿಗ್ರಿ ಆಗಿರೋರು ಆಲ್ ಸ್ಟೇಟ್ ಇನ್ ಇಂಡಿಯಾದಲ್ಲಿ ಬರುವಂಥ ಎಲ್ಲ ಸ್ಟೇಟಿಂದ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಫಾರ್ಮಸಿ ಅಥವಾ ಡಿಪ್ಲೊಮೊ ಇಂದ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ಅವಕಾಶಗಳಿರ್ತದೆ. ಸೊ ಹಾಗಾದ್ರೆ ಇದು ಟೈಮ್ ಎಷ್ಟು ಗಂಟೆ ರಿಪೋರ್ಟ್ ಮಾಡಬೇಕು? ಮಾರ್ನಿಂಗ್ ಬೆಳಿಗ್ಗೆ ಯಾವ ಡೇಟಾ ಕೊಡ್ತಾರೆ ಅದೇ ಡೇಟಲ್ಲಿ ಬೆಳಿಗ್ಗೆ 6 ಗಂಟೆ ಮುಂಚೆ ನೀವು ಅಲ್ಲಿ ರಿಪೋರ್ಟ್ ಕೊಟ್ಟಿರಬೇಕು. ವಿತ್ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಒರಿಜಿನಲ್ ತಗೊಂಡ್ಬೇಕು. ಜೊತೆಗೆ ನಿಮಗೆ ಒರಿಜಿನಲ್ ಮಾರ್ಕ್ಸ್ 10th 10+2 ಡಿಗ್ರಿ ಈ ಸರ್ಟಿಫಿಕೇಟ್ ತಗೊಂಡ್ಬೇಕು. ಆಧಾರ್ ಕಾರ್ಡ್ ತಗೊಂಡ್ಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇರಬೇಕು. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋಗೋದು ಮರೆಯಕ್ಕೆ ಹೋಗಬೇಡಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಪ್ಲೀಟ್ ಕ್ಲಿಯರ್ ಆಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಯಾವುದೇ ರೀತಿ ಗಡ್ಡ ಇರುವಂಥದ್ದು ಅಥವಾ ಸ್ಪೆಕ್ಸ್ ಹಾಕೊಂಡಿರುವಂಥದ್ದು, ಹೇರ್ ಸ್ಟೈಲ್ ವಿಶೇಷವಾಗಿರುವಂಥದ್ದು ಈ ಥರ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ, ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋಗಬೇಕಾಗ್ತದೆ. ಹಾಗಾದ್ರೆ ಸೊ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ, ಏಜ್ ಲಿಮಿಟ್ ನಿಮಗೆ ಡಿಗ್ರಿ, ಡಿಪ್ಲೊಮಾ ಮೇಲೆ ಅಥವಾ ಫಾರ್ಮಸಿ ಮೇಲೆ ಅಟೆಂಡ್ ಮಾಡ್ತಂಥವ್ರಿಗೆ 3rd July 2021 ಇಂದ ಹಿಡಿದು 2016 ತನಕ ನಿಮ್ಗೆ ಏಜ್ ಲಿಮಿಟ್ ಇದೆ. ಈ ಏಜ್ ಲಿಮಿಟ್ ಅಲ್ಲಿ ನೀವು ಆಯ್ಕೆ ಆಗಬಹುದು. 10+2 ಆಗಿರೋರು 3rd July 2024 ಇಂದ ಹಿಡಿದು 2028 ತನಕ ಈ ಏಜ್ ಗ್ರೂಪ್ ಅಲ್ಲಿ ನೀವು ಸೆಲೆಕ್ಷನ್ ಹೋಗಬಹುದು. ಆದ್ರೆ ಬೋತ್ ಆಫ್ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಆಗಿರಬೇಕು. ಇದರಲ್ಲಿ ಮದುವೆ ಆಗಿರುವಂತೆಲ್ಲ ಅವಿವಾಹಿತ ಕ್ಯಾಂಡಿಡೇಟ್ ಗಳು ಮಾತ್ರ ತಗೊಳ್ತಿದ್ದಾರೆ. ಎಜುಕೇಶನ್ 10+2 ಇಂಟರ್ಮೀಡಿಯೇಟ್ ಅಥರೈಸ್ಡ್ ಸ್ಟೇಟ್ ಗವರ್ಮೆಂಟ್ ಅಥವಾ ಯೂನಿವರ್ಸಿಟಿ ಇಂದ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿರಬೇಕು. ವಿತ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಕ್ಲಿಯರ್ ಹೇಳಲಾಗಿದೆ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕರು ಮೈಸೂರಿನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಎಲ್ಲರೂ ಅರ್ಥ ಆಗಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ 96381161 ಕರೆ ಮಾಡಿ. ಏನೋ ಕೋಚಿಂಗ್ ಬೇಕು ಅಂತ ನಮ್ಮ ಸೈನಿಕರು ಮೈಸೂರು ಬಂದು ತರಬೇತಿ ಕೂಡ ಪಡ್ಕೊಬಹುದು. ಇಷ್ಟವಾದ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ. ಇನ್ನಷ್ಟು ಆಕಾಂಕ್ಷೆಗೆ ಗೆಲ್ಪ್ ಆಗಲಿ ಇಂಥ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್.
ಶಾಂತಿ ಕ್ರಾಂತಿ ಸ್ನೇಹ ಮಂತ್ರ ಇದುವೇ ನಮ್ಮ ದೃಢ ಸಂಕೇತ ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ बोलो भारत माता की बोलो भारत माता की बोलो भारत माता की ಕನ್ನಡ ಮಾತೆಗೆ ಕನ್ನಡ ಮಾತೆಗೆ ಕನ್ನಡ ಮಾತೆಗೆ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ ಸೈನ್ಯದ ಕಿಡಿಯೋ ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ ನಮ್ಮದಿ ಬಾವುಟ ನೀಲಿ ನವದಿ ಹಾರುತ್ತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ